ಜೀವನ ಅನ್ನೋದು ಒಂದು ಅದ್ಭುತ ಪಾಠವನ್ನು ಕಲಿಸುವಂಥದ್ದು. ಏಕೆಂದರೆ ಇಲ್ಲಿ ಸಣ್ಣದೊಂದು ಬದಲಾವಣೆಯೂ ಸಾಧ್ಯವಿಲ್ಲ. ಬದುಕು ಇಷ್ಟೇ ಎಂದು ನಮಗೆ ನಾವೇ ಅಂದ್ಕೊಂಡಿರ್ತೇವೆ. ಇಂಥದ್ರಲ್ಲಿ ಯಾಂತ್ರಿಕ ಬದುಕು ಬೇಸರವಾಗಿ ಒಂದು ಸಣ್ಣ ಅವಕಾಶ, ಸಾಮಾನ್ಯ ಎನ್ನುವಂಥ ಒಂದು ತಿರುವು ನಮ್ಮೆದುರಿಗೆ ನಿಲ್ಲುತ್ತದೆ. ಇದನ್ನೊಂದು ಕೊನೆಯ ಸಾರಿ ನೋಡಿಬಿಡೋಣ ಎಂದು ತೀರ್ಮಾನಿಸಿ ನಮ್ಮ ಹೆಜ್ಜೆಗಳನ್ನು ಮುಂದಿಡುವಂತೆ ಮಾಡುತ್ತದೆ. ಆದರೆ ಅದೇನೋ ಗೊತ್ತಿಲ್ಲ, ಅಲ್ಲಿಂದಾಚೆ ನಿರೀಕ್ಷೆಗೂ ಮೀರಿದ ಬದುಕು ಸಿಗಲಾರಂಭಿಸುತ್ತದೆ. ಅಂತಹ ತಿರುವುಗಳಲ್ಲಿ ಪ್ರವಾಹದಂತೆ ಬಂದ ಘಟನೆಗಳು ನಮ್ಮನ್ನು ಕರೆದೊಯ್ಯುತ್ತವೆ. ಅಲ್ಲಿಯವರೆಗೆ ಎಲ್ಲಿಯೋ ಇದ್ದ ಛಲವೊಂದು ಒಮ್ಮೆಲೆ ಚಿಮ್ಮಲು ಶುರುವಾಗುತ್ತದೆ. ಆಗ ಜೀವನ ಮತ್ತೊಂದು ಹಂತಕ್ಕೆ ಬರುತ್ತದೆ. ಬದುಕು ಚಿಮ್ಮುತ್ತಾ ಮುನ್ನುಗ್ಗುತ್ತಾ ಇರುತ್ತದೆ. ಭೂತ, ವರ್ತಮಾನ, ಭವಿಷ್ಯವೆಲ್ಲ ಒಂದೇ ಹಂತಕ್ಕೆ ತಂದು ಮಹಾ ತಪಸ್ವಿನಂತಾಗುತ್ತದೆ. ಅಂಥ ವ್ಯಕ್ತಿ ಸಮಾಜದ ಉನ್ನತಿಗೆ ಕಾರಣವಾದ ದೇಶದ ಆತ್ಮಸಾಕ್ಷಿಯಾದವರ ಬಗ್ಗೆ ಕತೆ ಇದೆ, ಬನ್ನಿ ನೋಡೋಣ. ನೋಡ್ರಂಗಣ್ಣ, ಮೊದಲು ಬೇಡ ಅಂದ್ಕೊಂಡಿದ್ನಿ, ಆದ್ರೆ ನನ್ನ ಕೈಯಾಗ ಆಗಂಗಿಲ್ಲ. ಮಕ್ಕಳು ನೋಡ್ಕೊಬೋದು ಭಾಳ ತ್ರಾಸ ಆಕೈತಿ. ಅದಕ್ಕೆ ಎರಡನೇ ಮದುವೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡೀನಿ. ಭೀಮ ಅಲ್ವಾ ನೀನು? ಎದಳ ಮೇಲೆ ನಡಿ. ಹೆಂಗೈತಿ? ಎಲ್ಲ ಆರಾಮೈತೇನ? ನೀವೇ ನೋಡಿ ಹೆಂಗೈತಿ ಅಂತ. ಅಪ್ಪ, ಎರಡನೇ ಮದುವೆ ಆಗಿದ್ದು ನನಗೆ ಬ್ಯಾಡ ಆಗೈತಿ. ಅದಕ್ಕೆ ನನಗೆ ಇಲ್ಲಿ ಇರಕ್ಕೆ ಆಗ್ವಲ್ದು. ಚಿಕ್ಕವ್ವ ಅವನ ಒಡವೆ ಹಾಕ್ಕೊಳ್ಳೋದು ನನಗೆ ಸರಿ ಬರೋಂಗಿಲ್ಲ. ಅದನ್ನು ನನ್ನಿಂದ ನೋಡೋಕ್ಕೂ ಆಗ್ವಲ್ದು. ಇನ್ನು ಮುಂದೆ ನಾನು ಇಲ್ಲಿ ಇರಬಾರ್ದು. ಎಲ್ಲಿಗೆ ಹೋಗಲಿ? ಲೇ ಕಲ್ಲ,
ಅವ ಕಡಿಮೆನೆ ನಿಂಗೆ ಮುಂಬೈಗೆ ಹೋಗಿ ಅರಿವಿ ಕಾರ್ಖಾನ್ಯಾಗ ಕೆಲಸ ಮಾಡ್ತಾನಂತ. ನನಗೂ ಭಾಳ ತ್ರಾಸ ಐತಿ, ನಾನು ಹೊಕ್ಕೀನಿ. ಹಾಂ, ಮುಂಬೈಗೆ ಹೋಗಿ ಅರ್ಬಿ ಕಾರ್ಖಾನೆದಾಗ ಕೆಲಸ ಮಾಡ್ತೀನಿ. ಹಾಗಾದ್ರೆ ಅಲ್ಲಿ ಹೋಗಕ್ಕೆ ರೊಕ್ಕ ಬೇಕಲ್ಲ, ಏನು ಮಾಡೋದು? ಚಿಗಾವನ್ ಚೀಲದಿಂದ ತುಳುಗು ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಈ ರೊಕ್ಕ ತೊಗೊಂಡು ನಾವು ಬಾಂಬೆಗೆ ಹೋಗೋಕ್ಕಾಗತ್ತ? ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಇಷ್ಟೊಂದು ಹದಗೆಟ್ಟಾತ. ನಾನು ಎಂಥ ತಪ್ಪು ಮಾಡೀನಿ? 2 ದಿನ ಅದೆಷ್ಟು ಯಾತನೆ ಅನುಭವಿಸೀನಿ. ಇನ್ನೆಂದೂ ಇಂಥ ತಪ್ಪು ಕೆಲಸ ಮಾಡೋಂಗಿಲ್ಲ. ಇನ್ನು ಮುಂದೆ ನಾನು ಬೇಜವಾಬ್ದಾರಿ ವರ್ತನ ಹವ್ಯಾಸ ಎಲ್ಲ ಬಿಟ್ಟು ಗಂಭೀರದಿಂದ ಓದಕ್ಕಬೇಕು. ಕಷ್ಟಪಟ್ಟು ಪರೀಕ್ಷೆನಾಗ ಪಾಸ್ ಆಗಕ್ಕಬೇಕು. ಆಗ ನನ್ನ ಬದುಕಿನಾಗ ಮಹತ್ವವಾದ ತಿರುವು ನೀಡೋ ನಿರ್ಧಾರ ಆಗ್ತದೆ. ಹೌದು, ಆ ಹಠಮಾರಿ ಹುಡುಗ ಕೈಗೊಂಡ ಪ್ರಮುಖ ನಿರ್ಧಾರ ಕೇವಲ ಆತನ ಪಾಲಿಗೆ ಮಾತ್ರವೇ ಮಹತ್ವದ ನಿರ್ಧಾರವಾಗಲಿಲ್ಲ. ಬದಲಿಗೆ ಇಡೀ ಭವ್ಯ ದೇಶದ ಭವಿಷ್ಯಕ್ಕೆ ಮುನ್ನಡಿಯಾಯಿತು. ಶತಶತಮಾನಗಳ ಶೋಷಣೆಯಿಂದ ಕುಳಿತಿದ್ದ ಅಸಂಖ್ಯಾತ ಭಾರತೀಯರ ಪಾಲಿಗೆ ವರದಾನವಾಯಿತು. ಸ್ವಾತಂತ್ರ್ಯ, ಸಮಾನತೆ, ಸಾಮರಸ್ಯದ ಬಾಳನ್ನು ಸಾಕಾರಗೊಳಿಸಲು ಸಮಾಜವೊಂದಕ್ಕೆ ಅತ್ಯಗತ್ಯವಾದ ಸಂವಿಧಾನ ರಚನೆಯಂಥ ಮಹತ್ವದ ಕೆಲಸಕ್ಕೆ ಕಾರಣವಾಯಿತು. ಅದು ಆ ಹುಡುಗ ಅಸ್ಪೃಶ್ಯತೆ ಮತ್ತು ಬಡತನವನ್ನು ಮೆಟ್ಟಿ ನಿಂತು ವಿದ್ಯಾಭ್ಯಾಸ ಮಾಡದೇ ಹೋಗಿದ್ದರೆ ಇವತ್ತು ಅಖಂಡ ಭಾರತ ಮರೆಯಲಾಗದ ಚೇತನವನ್ನು ಸೃಷ್ಟಿಯಾಗುತ್ತಿರಲಿಲ್ಲವೇನೋ. ಅಂದು ಮಲತಾಯಿಯ ಚೀಲದಿಂದ ದುಡ್ಡು ಕದ್ದು ಮುಂಬಯಿಯ ಅರಿವೆ ಕಾರ್ಖಾನೆಯ ಪಾಲಾಗಬೇಕೆಂದು ಹೊರಟಿದ್ದ ಆ ಬಾಲಕ ಮತ್ತಿನ್ನಾರೂ ಅಲ್ಲ, ನಮ್ಮ ಸಂವಿಧಾನ ಶಿಲ್ಪಿ, ದೇಶಕ್ಕೆ ಆತ್ಮಸಾಕ್ಷಿಯಾದ ಡಾಕ್ಟರ್ ಅಂಬೇಡ್ಕರ್. ಅಂದು ಆ ಚೀಲದಲ್ಲಿ ಇದ್ದದ್ದು ಕೇವಲ 5 ರೂಪಾಯಿ ಅಲ್ಲ, ಇಡೀ ಭಾರತಾಂಬೆಯ ಕನಸಿನ ಸಮಾನತೆಯ ಸ್ಫೂರ್ತಿ.